ಈ ದಿನ ಶಾಲೆಯಲ್ಲಿ 2ನೇ ತರಗತಿ ಮಕ್ಕಳಿಂದ ಮಂಗಗಳ ಉಪವಾಸ ಎನ್ನುವ ಪದ್ಯಕ್ಕೆ ಚಟುವಟಿಕೆಯನ್ನು ಮಾಡಲಾಯಿತು. ಮಂಗಗಳ ಉಪವಾಸ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದುಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತಾ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಮತ್ತೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಇನ್ನೊಂದು. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ.